ನಮಸ್ತೆ. ಶಶಿಧರ್ ಬಿಆರ್, 42 years, ಮಂಗಳೂರು. 10-15 days ಮುಂಚೆ ಡಾಕ್ಟರ್ ಕನ್ಸಲ್ಟ್ ಆಗಿದೆ. ಆಗ ಅವರು ಸ್ಕ್ಯಾನಿಂಗ್ ಬರ್ದು ಕೊಟ್ರು, PET ಸ್ಕ್ಯಾನ್. ಅದರಲ್ಲಿ ಬಂದಿದೆ. ಲಾಸ್ಟ್ ಅದ್ರ ಮುಂಚೆ ಸರ್ಜರಿ ಆಗಿತ್ತು, ರೆಕ್ಟಮ್ ಸರ್ಜರಿ. ಅವಾಗ ಕೀಮೋ ರೇಡಿಯೇಷನ್ ಎಲ್ಲ ಕೊಟ್ಟಿದ್ರು, ಮತ್ತೆ ಬರಲ್ಲ ಅಂತ ಹೇಳಿದ್ರು. ಇವಾಗ ಮತ್ತೆ ಸ್ಕ್ಯಾನ್ ಮಾಡುವಾಗ ಮತ್ತೆ ಲಂಗ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರು. ಕ್ಯಾನ್ಸರ್ ಫಸ್ಟ್ ಇತ್ತು 3-4 years ಮುಂಚೆ. ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿದ್ವಿ, ಕೀಮೋ ಎಲ್ಲ ತಗೊಂಡು ಆಪರೇಷನ್ ಎಲ್ಲ ಆಯ್ತು. ಇವಾಗ ರೀಸೆಂಟ್ ಸ್ವಲ್ಪ ಕೆಮ್ಮು ಬರ್ತಾ ಇತ್ತು, ಮತ್ತೆ ಸ್ವಲ್ಪ ಬಾಡಿಯಲ್ಲಿ ವೀಕ್ನೆಸ್ ಇತ್ತು ಅಂತೇಳಿ ಡಾಕ್ಟರ್ ಕನ್ಸಲ್ಟ್ ಆಗಿದ್ರು. ಅವರು ಸ್ಕ್ಯಾನಿಂಗ್ ಗೆ ಬರ್ದು ಕೊಟ್ರು. ಅದರಲ್ಲಿ ಅವ್ರಿಗೆ ಬಂದಿದೆ, ಲಂಗ್ಸ್ ಅಲ್ಲಿ ಬಂದಿದೆ ಅಂತ ಗೊತ್ತಾಯ್ತು. ಈಗ ಒಂದು 15 days. ಈಗ ಒಂದು 3-4 months ಇಂದ ಸ್ವಲ್ಪ ಕಫ್, ಕೆಮ್ಮು, ಸ್ವಲ್ಪ ಇಂಟರ್ವಲ್ಸ್ ಜಾಸ್ತಿ ಬರ್ತಾ ಇತ್ತು. ಡಾಕ್ಟರ್ ತೋರಿಸಿದ್ರೆ ಇಲ್ಲಿ ನಾರ್ಮಲ್. ಅವರು ಸಿರಪ್ ಮತ್ತೆ ಟ್ಯಾಬ್ಲೆಟ್ಸ್ ಬರ್ದು ಕೊಡ್ತಾ ಇದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಒಂದು 15 days 1 month ಆದ್ಮೇಲೆ ಮತ್ತೆ ಪುನಃ ಬರುವುದು. ಈ ತರ ಆಗ್ತಿತ್ತು. ಅದಕ್ಕೆ ತೋರಿಸ್ಲಿಕ್ಕೆ ಹೋಗಿದ್ದು ನಮ್ಮ ಮೇನ್ ಡಾಕ್ಟರ್ ಹತ್ರ. ಅವರು ಸ್ಕ್ಯಾನಿಂಗ್ ಒಂದ್ಸಲ ಮಾಡಿ ಅಂತೇಳಿ ಸ್ಕ್ಯಾನಿಂಗ್ ರಿಫರ್ ಮಾಡಿ. ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಇದೆ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ ಬರಬಾರ್ದು, ಯಾಕೆ ಬಂದ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಆಲ್ರೆಡಿ ಕೀಮೋ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ನಮ್ಗೆ ಯಾವ್ದು ಹ್ಯಾಬಿಟ್ಸ್ ಏನಿಲ್ಲ. ಈಗ ಸಿಗರೇಟ್, ಸ್ಮೋಕಿಂಗ್, ಡ್ರಿಂಕ್ಸ್, ಮತ್ತೆ ಗುಟ್ಕಾ ತಿನ್ನೋದು ಏನು ಇಲ್ಲ, ಟೊಬ್ಯಾಕೋ ಕನ್ಸಂಪ್ಷನ್ಸ್. ಬಟ್ ಸ್ಟಿಲ್ ಯಾಕೆ ಬರ್ತದೆ ಗೊತ್ತಾಗ್ತಾ ಇಲ್ಲ. ಯಾರಿಗೂ ಏನು ಈ ತರ ಪ್ರಾಬ್ಲಮ್ ಇಲ್ಲ ಫ್ಯಾಮಿಲಿಲಿ. ಮತ್ತೆ ಈಗ ಪುನಃ ಹೆಂಗ್ ರಿಪೀಟ್ ಆಯ್ತು ಅಂದ್ರೆ ಈಗ ಡಾಕ್ಟರ್ಗೆ ಸ್ವಲ್ಪ ಇದಾಗಿದೆ, ಶಾಕ್ ಆಗಿದೆ. ಆಫ್ಟರ್ 3-4 years ಮತ್ತೆ ರಿಪೀಟಿಂಗ್ ಆಯ್ತು. ಈಗ ಅವರು ಹೇಳಿದ್ರು ಈಗ ಕೀಮೋ ಕೊಡ್ಬೇಕು ಅಂತ, 6 months ಕೀಮೋ ಕೊಡ್ಲಿಕ್ಕೆ ಬೇಕು ಅಂತ ಹೇಳಿದ್ದಾರೆ. ಬಟ್ ನಾನು ಸ್ವಲ್ಪ ಆಯುರ್ವೇದಿಕ್ ಅಲ್ಲಿ ಟ್ರೈ ಮಾಡುವ ಅಂತೇಳಿ ಆಯುರ್ವೇದಿಕ್ ದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ. ಊಟ ತಿಂಡಿ ಏನ್ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಕೆಮ್ಮ ಬಿಟ್ರೆ ಬೇರೆ ಏನ್ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಇದೆ. ಕೆಮ್ಮ ಒಂದು ಅವಾಗ ಸ್ವಲ್ಪ ಒಂದು ಬರ್ತಾ ಇರ್ತದೆ, ಅದೊಂದು ಮಾತ್ರ ಪ್ರಾಬ್ಲಮ್. ತುಂಬಾ ನಿಂತ್ಕೊಂಡು ಕೆಲಸ ಮಾಡಿದ್ರೆ, ತುಂಬಾ ಅಂದ್ರೆ 4-5 hours ಅಲ್ಲ ಕಂಟಿನ್ಯೂ, ಅವಾಗ ಸ್ವಲ್ಪ ಸುಸ್ತಾಗುತ್ತೆ. ಅದು ಮತ್ತೆ ಸ್ಟೆಪ್ ಎಲ್ಲ ಜಾಸ್ತಿ ಹತ್ಲಿಕ್ಕೆ ಅವಾಗ ಸುಸ್ತಾಗುತ್ತೆ. ಇದು ನಮ್ಮ ಆಕ್ಚುಲಿ ಸಿಸ್ಟರ್ ನಮ್ಗೆ ಹೇಳಿದ್ದು, ಈ ತರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಅವರು ಹೈದರಾಬಾದ್ ಮತ್ತೆ ಬೆಂಗಳೂರಲ್ಲಿ ಇದೆ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಕನ್ಸಲ್ಟ್ ಮಾಡ್ಲಿಕ್ಕೆ ಅವರು ಡಾಕ್ಟರ್ ಇಲ್ಲಿ ಹೇಳಿದ್ರು. ಅದು ಆಕ್ಚುಲಿ ನಾವು ಸರ್ಜರಿ ಆದ್ಮೇಲೆ ಕೀಮೋ ಎಲ್ಲ ತಗೊಂಡ್ಮೇಲೆ ಇಯರ್ಲಿ ಒಂದ್ಸಲ ಚೆಕ್ ಮಾಡ್ಬೇಕಿತ್ತು, ಅಂದ್ರೆ ಸ್ಕ್ಯಾನಿಂಗ್ ಮಾಡ್ಬೇಕು. ಬಟ್ ನಮ್ಗೆ ಅದು ಡಾಕ್ಟರ್ ಏನ್ ಹೇಳಿಲ್ಲ ಹಾಗೆ ಮಾಡ್ಬೇಕಂತ. ಸೊ ಈಗ ಅವರು ಇದನ್ನ ಈ ಕ್ಯಾನ್ಸರ್ ಸೆಲ್ಸ್ ನ ಅವಾಯ್ಡ್ ಮಾಡೋದು ಹೇಗೆ ಅಂದ್ರೆ, ಮತ್ತೆ ಫರ್ದರ್ ಗ್ರೋತ್ ಆಗದಾಗೆ ಮೆಡಿಸಿನ್ ಪ್ರಿಫರ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಅದರಲ್ಲಿ ಸ್ವಲ್ಪ ಫುಡ್ ಡಯಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು.